ನಾಯಕತ್ವ ಅಸಮಾಧಾನ ವಿಚಾರಕ್ಕೆ ಬ್ರೇಕ್ ಹಾಕ್ತಾರಾ ವಿಜಯೇಂದ್ರ? ಬಿಜೆಪಿಯಲ್ಲಿ ಸದ್ಯ ತಣ್ಣಗಾದ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಬಿವೈ ವಿಜಯೇಂದ್ರ ಅವರು ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ಹೀಗಾಗಿ ಕೆಲ ನಾಯಕರನ್ನ ಭೇಟಿ ಮಾಡೋದಿರ್ಬೋದು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಎಲ್ಲಾ ಪ್ರಯತ್ನಗಳು ಕೂಡ ನಡೀತಿದೆ. ಈ ವರ್ಷವೂ ಕೂಡ ಅಂದ್ರೆ ಮುಂದಿನ 3 ವರ್ಷವೂ ಕೂಡ ಮುಂದುವರಿಯೋದಕ್ಕೆ ಅಂತ ಪ್ಲಾನ್ ಮಾಡಲಾಗ್ತಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ವಿಜಯೇಂದ್ರ ಅವರೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ? ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪಕ್ಷದಲ್ಲಿನ ಅಸಮಾಧಾನ ಅಪಸ್ವರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಸರಿ ಹೋಯ್ತಾ? ಹಾಗಾದ್ರೆ ಬಿವೈ ವಿಜಯೇಂದ್ರ ಅವರೇ ಇನ್ನು 3 ವರ್ಷ ಅಂದ್ರೆ ಒಟ್ಟು 5 ವರ್ಷ, ಈಗಾಗಲೇ 2.5 ವರ್ಷ ಆಗ್ತಾ ಬಂತು, ಇನ್ನು 2.5 ವರ್ಷ ಅವರೇ ಕಂಟಿನ್ಯೂ ಆಗ್ಬಹುದಾ ಅಂತ ನಿನ್ನೆ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಮನೆಗೂ ಭೇಟಿ ಕೊಟ್ಟಿದ್ರು. ಈ ವೇಳೆ ಮುಂದಿನ ಹೋರಾಟದ ಕುರಿತು ಕೂಡ ಚರ್ಚೆಯಾಗಿದೆ. ನಾಯಕರ ಭೇಟಿಯ ಮೂಲಕ ಅಸಮಾಧಾನ ಶಮನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಮೊದಲ ದಿನದಿಂದ ಕೂಡ ಅಪಸ್ವರ ಇದೆ. ಕಾರಣ, ಯಾವ ಸಾಮರ್ಥ್ಯದ ಮೇಲೆ ನೀವು ಅವರನ್ನ ಆಯ್ಕೆ ಮಾಡಿದ್ದೀರಿ ಅಂತ ಹೈಕಮಾಂಡ್ಗೆ ಅನೇಕ ನಾಯಕರು ಕೇಳ್ತಾ ಇದ್ರು. ಹೀಗಾಗಿನೇ ಸಿಡಿದೆದ್ದಂತ ನಾಯಕರು ರೆಬಲ್ಸ್ ಟೀಮ್ ಅನ್ನೇ ಮಾಡಿಕೊಂಡು ಈಗಲೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತ ಯತ್ನಾಳ್ ಅವರು ಯಾವಾಗಲೂ ಕುಟುಕ್ತಾನೆ ಇರ್ತಾರೆ, ಅವರು ರಾಜ್ಯಾಧ್ಯಕ್ಷರು ಆಗೋದಕ್ಕೆ ಸಮರ್ಥರೇ ಅಲ್ಲ ಅಂತ. ಈಗ ವಿಜಯೇಂದ್ರ ಅವರು ಸದ್ಯ ತಮ್ಮ ಟೀಮ್ನಲ್ಲಿ ಇರೋರು ಇಲ್ಲದೆ ಇರೋರು ಒಟ್ಟು ಬಿಜೆಪಿಯಲ್ಲಿರುವಂಥ ಎಲ್ಲ ನಾಯಕರನ್ನು, ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಆಗೋದ್ರ ಮೂಲಕ ತಮ್ಮ ನಾಯಕತ್ವದ ವಿರುದ್ಧ ಇರುವಂಥ ಅಸಮಾಧಾನವನ್ನ ಶಮನಗೊಳಿಸುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರ್ದು, ಅಥವಾ ನಾನಾಗಬೇಕು ಅಂತ ರೇಸ್ನಲ್ಲಿದ್ದಾರಲ್ಲ ಅವರು ಕೂಡ ಸೈಲೆಂಟ್ ಆಗಬೇಕು, ಅವರಿಗೆ ಯಾರು ಸಪೋರ್ಟ್ ಮಾಡಬಾರ್ದು, ತಮಗೇ ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ವಿಜಯೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ್ರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಡೇ 1 ಕೂಡ ಅಸಮಾಧಾನ ಇತ್ತು. ಬಟ್ ಈಗ ನಾಯಕತ್ವ ಬದಲಾವಣೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾಯಕರ ಭೇಟಿ ಆಗ್ತಾ ಇದೆಯಾ? ಈ ರಣತಂತ್ರ ವರ್ಕೌಟ್ ಆಗುತ್ತಾ? ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿರುವಂತದ್ದು. ಒಂದು ಕಡೆ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ರಾಜ್ಯಾಧ್ಯಕ್ಷರಾದಂತ ಬಿವೈ ವಿಜಯೇಂದ್ರ ಸಾಕಷ್ಟು ಪ್ಲಾನ್ ಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಕಸರತ್ತುಗಳನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಈಗಾಗ್ಲೇ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಣ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿ ಈಗಾಗ್ಲೇ ಹೈಕಮಾಂಡ್ ಅಂಗಳಕ್ಕೂ ಹೋಗಿತ್ತು. ಈಗ ಉಳಿದಂತ ಒಂದು 3 ವರ್ಷಗಳ ಕಾಲ ಪೂರೈಸೋದಕ್ಕೆ ಒಂದಿಷ್ಟು ಪ್ಲಾನ್ಗಳು ಹಾಗೂ ಸಿದ್ಧತೆಗಳು ಮತ್ತು ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಬಿವೈ ವಿಜಯೇಂದ್ರ ಈಗ ಒಂದಿಷ್ಟು ತಯಾರಿಗಳನ್ನ ಮಾಡಿಕೊಂಡು ನಾಯಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇದ್ದಂತ ಅಸಮಾಧಾನ ಇನ್ನೇನು ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ವಿಪಕ್ಷಗಳ ಒಂದು ಅಸಮಾಧಾನ, ನಾಯಕತ್ವ ಬದಲಾವಣಾ ವಿಚಾರ ಚರ್ಚೆಗಳೇ ಸಾಕಷ್ಟು ಎಡವಟ್ಟುಗಳಾಗಿದ್ವು. ಈ ಎಡವಟ್ಟುಗಳು ಮುಂದುವರಿಬಾರ್ದು. ಮುಂಬರುವಂತಹ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ GBA ಚುನಾವಣೆ ಆಗ್ಬೋದು, ಎಲ್ಲದಕ್ಕೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ನಾಯಕತ್ವದ ವಿರುದ್ಧ ಅಸಮಾಧಾನ ಬರಬಾರ್ದು ಅನ್ನೋದು ಈಗ ಸದ್ಯ ಬಿಜೆಪಿಯಲ್ಲಿರುವಂತಹ ಒಂದು ವಿಚಾರ. ಹಾಗಾಗಿ ಹಲವು ನಾಯಕರ ಒಂದು ಭೇಟಿ ಆಗ್ತಾ ಇರುವಂತದ್ದು. ಭೇಟಿಯಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಯಾವುದೇ ಒಂದು ಅಸಮಾಧಾನ ಆಗ್ಬೋದು ಅಥವಾ ಮುಂಬರುವ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರ ಆಗ್ಬೋದು, ಯಾವುದಕ್ಕೂ ಕೂಡ ವೇದಿಕೆ ಸೃಷ್ಟಿ ಆಗದಂತೆ ಈಗ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ವಿಜಯೇಂದ್ರ ಅವರು ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಹಲವು ನಾಯಕರ ಭೇಟಿ, ಅವರ ಜೊತೆ ಚರ್ಚೆ, ಮುಂಬರುವ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಪುರೇಷೆಗಳನ್ನ ಈಗಲಿಂದನೇ ತಯಾರು ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾವು ಇನ್ನಷ್ಟು ಮುನ್ನುಗ್ಬೋದು. ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿ ಯಶಸ್ವಿ ಆಗ್ಬೋದು ಎಂಬ ವಿಚಾರವನ್ನ ಇಟ್ಕೊಂಡು ಈಗ ನಾಯಕರ ಭೇಟಿಗೆ ಮುಂದಾಗ್ತಾ ಇರುವಂತದ್ದು. ಒಂದು ಕಡೆ ನಿನ್ನೆ ಕೂಡ ಹಲವು ನಾಯಕರನ್ನ ಭೇಟಿಯಾಗಿದ್ರು. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು. ಅವರನ್ನ ಭೇಟಿ ಮಾಡಿ ಅವರ ಭೇಟಿಯ ಸಂದರ್ಭದಲ್ಲಿ ಹಲವಾರು ಮುಖಂಡರು ಹಾಗೂ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಹಾಗೂ ಪಕ್ಷದಲ್ಲಿರುವಂತಹ ಒಂದು ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬ್ರೇಕ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇನ್ನು ಏನು 2 ವರ್ಷ ಪೂರೈಸಿದೆ ರಾಜ್ಯಾಧ್ಯಕ್ಷರಾಗಿ, ಇನ್ನ ಉಳಿದಂತ ಕಾಲಕ್ಕೂ ಕೂಡ ಮುಂದುವರಿಬೇಕು,
ಜೊತೆಗೆ ಮುಂದುವರಿಯೋದ್ರ ಜೊತೆಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾಕೆಂದ್ರೆ ಪದೇ ಪದೇ ಪಕ್ಷದಲ್ಲಿ ಅಸಮಾಧಾನ, ನಾಯಕತ್ವ ವಿಚಾರ ಪದೇ ಪದೇ ಮುಂಚೂಣಿಗೆ ಬರ್ತಾ ಇದ್ರೆ ಒಂದು ರೀತಿ ಹಿನ್ನಡೆ ಆಗುತ್ತೆ, ಪಕ್ಷಕ್ಕೂ ಹೆಚ್ಚಿನದಾಗಿ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಸರ್ಕಾರದ ಹಲವು ಏನು ಲೋಪದೋಷಗಳನ್ನ ಎತ್ತಿಟ್ಕೊಂಡು ಹೋರಾಟ ಮಾಡೋದಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಓಕೆ. ಈ ಹಿನ್ನೆಲೆಯನ್ನು ತೆಗೆದುಕೊಂಡು ಈಗ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ BY ವಿಜಯನ್ನ ಮುಂದಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.